ಆರ್ ಎಸ್ ಎಸ್ ಅನ್ನು ಮುಟ್ಟಿದವ್ರು ಯಾರ್ಯಾರಿದಾರೋ ಅವರು ಸರ್ವನಾಶ ಆಗೋಗಿದ್ದಾರೆ. ಇಂದಿರಾ ಗಾಂಧಿ ಕೈಲೇ ಆರ್ ಎಸ್ ಎಸ್ನ ಏನು ಮಾಡೋಕ್ಕಾಗಿಲ್ಲ. ನೆಹರು ಅವರು ಆರ್ ಎಸ್ ಎಸ್ ಅನ್ನು ಪೆರೇಡಲ್ಲಿ, ಗೌರ್ಮೆಂಟ್ ಪೆರೇಡಲ್ಲಿ ಪೆರೇಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ವಾರ ಆದಾಗ ವಾರಲ್ಲಿ ಕರೆ ಕೊಟ್ಟರು. ಅವತ್ತು ನೆಹರು ಅವರು, ನಮಗೆ ರಕ್ತದ ಅಭಾವ ಇದೆ, ಸೈನಿಕರಿಗೆ ಸಾವು ನೋವಾಗ್ತಾ ಇದೆ ಅಂಥೇಳಿ ಆರ್ ಎಸ್ ಎಸ್ ಮುಖಾಂತರ ರಕ್ತವನ್ನು ಸೈನಿಕರಿಗೆ ಕಲೆಕ್ಟ್ ಮಾಡುವಂಥ ಕೆಲಸಕ್ಕೆ ಅವತ್ತು ನೆಹರು ಅವರು ಕರೆ ಕೊಟ್ಟಿದ್ದರು. ಅಂತ ಇಂದಿರಾ ಗಾಂಧಿ ಕೈಲೇ, ರಾಜೀವ್ ಗಾಂಧಿ ಕೈಲೇ ಏನು ಮಾಡೋಕ್ಕಾಗಿಲ್ಲ ಅಂದರೆ ಅವ್ರಿಗೆ ಅವಾಗೆಲ್ಲ ಇನ್ನು 300 ಸೀಟು 350 ಸೀಟು ಎಂ ಪಿಗಳಿತ್ತು. ಈಗ ಏನೋ ಒಂಚೂರು ಏನೋ ಅದು ಹೇಳ್ತಾರಲ್ಲ, ಫುಟ್ಪಾತ್ ಮೇಲೆ ಬಂದುಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಅಪೋಸಿಷನ್ ಲೀಡ್ರ್ ಆಗೋಕ್ಕೂ ಭಾಳ ಕಷ್ಟ ಬಿದ್ದು ಈ ಸರಿ ಅಪೋಸಿಷನ್ ಲೀಡ್ರ್ ಆಗಿದ್ದಾರೆ. ಇನ್ನು ಪೊಸಿಷನ್ಗೆ ಬರಬೇಕಾದ್ರೆ ಇನ್ನೆಷ್ಟು 100 ವರ್ಷ ಬೇಕು ಇವ್ರಿಗೆ ಪೊಸಿಷನ್ ಬರಬೇಕಾದ್ರೆ. ನನಗನ್ಸುತ್ತೆ ಇವರು ಅಲಯನ್ಸ್ ಇರೋದಕ್ಕೋಸ್ಕರ ಕಾಂಗ್ರೆಸ್ಸು ಅಪೋಸಿಷನ್ ಲೀಡ್ರ್ ಆಗಿದ್ದಾರೆ ಅಷ್ಟೇ. ಅಲಯನ್ಸ್ ಇಲ್ಲ ಅಂದರೆ ಅಷ್ಟು ಸೀಟ್ ಗೆಲ್ತಾ ಇರಲ್ಲ ಇವರು. ಮುಂದೆ ನನಗನ್ಸುತ್ತೆ ಮುಂದೆ ಪಾರ್ಲಿಮೆಂಟ್ ಚುನಾವಣೆ ನಡೆದ್ರೆ ಕಾಂಗ್ರೆಸ್ ಧೂಳಿಪಟ ಆಗೋಗ್ತದೆ. ಈ ದೇಶದ ಭೂಪಟದಲ್ಲೇ ಕಾಂಗ್ರೆಸ್ ಅನ್ನೋದು ಇರೋದೇ ಇಲ್ಲ. ಕಾಂಗ್ರೆಸ್ ಹಠಾವೋ ಅಂತ ಏನಿತ್ತಲ್ಲ, ಹಂಗೆ ಹಠಾವೋ ಹೋಗ್ತದೆ. ಕಾಂಗ್ರೆಸ್ ಮುಕ್ತ ಭಾರತ ಆಗ್ತೈತೆ. ತಿರ್ಕನ್ ಕನಸು ಕಾಣಬೇಡಿ. ಆರ್ ಎಸ್ ಎಸ್ ಮುಟ್ಟಕ್ಕಲ್ಲ, ಅದ್ರ ಹತ್ರ ಹೋಗೋಕ್ಕೂ ನಿಮ್ಗೆ ಶಕ್ತಿ ಇಲ್ಲ. ಅದು ಮುಟ್ಟಕ್ಕಲ್ಲ, ಹತ್ರ ಹೋಗೋಕ್ಕೂ ಶಕ್ತಿ ಇಲ್ಲ. ಕಾಂಗ್ರೆಸ್ಸೇ ಮುಳುಗೋಗಿರ್ತದೆ. ಅಷ್ಟರಲ್ಲಿ ಕಾಂಗ್ರೆಸ್ಸೇ ಮುಕ್ತ ಆಗೋಗಿರ್ತದೆ. ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗೋಗಿರ್ತದೆ. ಇವರು ನೆಕ್ಸ್ಟ್ ಎಲೆಕ್ಷನ್ ಹೇಳ್ತಾ ಇದ್ದಾರಲ್ಲ, ಕಾಂಗ್ರೆಸ್ ಮುಕ್ತ ಭಾರತ ಆಗೋಗ್ತದೆ.